ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿರಿ ಕನ್ನಡ 7ನೆಯ ತರಗತಿ ಕೃಷ್ಣ ಸುಧಾಮ ಈ ನಾಟಕ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿ.ಎಸ್. ಶಿರಹಟ್ಟಿ ಮಠ. ಮೊದಲಿಗೆ ಕವಿ ಕೃತಿ ಪರಿಚಯವನ್ನ ನೋಡೋಣ. ವಿ.ಎಸ್. ಶಿರಹಟ್ಟಿ ಮಠ ಇವರು 1 ಫೆಬ್ರವರಿ 1953ರಲ್ಲಿ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸಿದರು. ಇವರ ತಂದೆ ಶಂಕರಯ್ಯ, ಇವರ ತಾಯಿ ಗುರುಸಿದ್ದವ್ವ. ಇವರ ವೃತ್ತಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಅನುವಾದಕರಾಗಿ, ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಮಕ್ಕಳ ನಾಟಕಗಳು: ತುಂಬಿದ ಕೊಡ, ನರಗುಂದ ಬಂಡಾಯ, ಮಾಡಿದ್ದೊಣ್ಣೋ ಮಾರಾಯ, ಗುಣವಂತ ರಾಜಕುಮಾರ. ಇವರ ಪ್ರಶಸ್ತಿಗಳು: ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ 2002ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ. ವಿ.ಎಸ್. ಶಿರಹಟ್ಟಿ ಮಠ ರವರ ಹೂವಿನ ಕಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪದಗಳ ಅರ್ಥ: ಕಂಗಾಲಾಗು ಅಂದರೆ ಕಂಗೆಡು, ತಬ್ಬಿಬ್ಬಾಗು. ವಿಧೇಯತೆ, ನಮ್ರತೆ, ಅನುಸರಿಸುವ ಗುಣ. ಪಾಂಡಿತ್ಯ, ವಿದ್ವತ್ತು. ಸ್ನೇಹ, ಗೆಳೆತನ, ಮಿತ್ರತ್ವ. ಸಂಕೋಚ, ಕುಗ್ಗುವುದು, ಮುದುಡುವುದು. ಕೃಪೆ, ದಯೆ, ಕರುಣೆ. ಆಶ್ಚರ್ಯ, ವಿಸ್ಮಯ, ಬೆರಗು. ಆಭರಣ, ಒಡವೆ. ಇಂಗಿತ, ಆಶಯ. ವಿವರ ತಿಳಿಯಿರಿ. 1. ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ದಾಯಾದಿ ಅಂದರೆ ಅಣ್ಣ ತಮ್ಮಂದಿರ ಮಕ್ಕಳು. ಶತಪಥಿಸು, ಹಿಂದಕ್ಕೆ ಮುಂದಕ್ಕೆ ನಡೆದಾಡು. ರಾಜಧರ್ಮ, ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ. ಕಾಲ ಕೂಡಿ ಬರು, ಸಮಯ ಸಂದರ್ಭ ಒದಗಿ ಬರುವುದು. ಗುರುಕುಲ, ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು. ಅದನ್ನು ಗುರುಕುಲ ಎನ್ನುವರು. ಅಭ್ಯಾಸಗಳು: ಈ ಪದಗಳಿಗೆ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಗೆಳೆಯ. ಗೆಳೆಯಕ್ಕೆ ಸಮಾನಾರ್ಥಕ ಪದ ಸ್ನೇಹಿತ, ಮಿತ್ರ, ಸಖ. 2. ಹೆಂಡತಿ. ಹೆಂಡತಿಗೆ ಸಮಾನಾರ್ಥಕ ಪದ ಪತ್ನಿ, ಮಡದಿ, ಗೃಹಿಣಿ. 3. ರಾಜ. ಅರಸ, ದೊರೆ, ರಾಯ. ದುಡಿಮೆ, ಕಾಯಕ, ಶ್ರಮ, ಉದ್ಯೋಗ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. 1. ಪರಮ ಮಿತ್ರ. ಕೃಷ್ಣ ಮತ್ತು ಸುಧಾಮ ಪರಮ ಮಿತ್ರರು. ವಿಶ್ರಾಂತಿ. ದಿನವಿಡೀ ಕೆಲಸ ಮಾಡಿದ ನಂತರ ದೇಹಕ್ಕೆ ವಿಶ್ರಾಂತಿ ಬೇಕು. ದಿನವಿಡೀ ಕೆಲಸ ಮಾಡಿದ ನಂತರ ದೇಹಕ್ಕೆ ವಿಶ್ರಾಂತಿ ಬೇಕು. 3. ಸತ್ಕಾರ. ಮನೆಗೆ ಬಂದ ಅತಿಥಿಗಳನ್ನು ನಾವು ಗೌರವದಿಂದ ಸತ್ಕಾರ ಮಾಡಬೇಕು. ಮನೆಗೆ ಬಂದ ಅತಿಥಿಗಳನ್ನು ನಾವು ಗೌರವದಿಂದ ಸತ್ಕಾರ ಮಾಡಬೇಕು. 4ನೆಯ ಪದ ಸಂತೋಷ. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬಂದಾಗ ನನಗೆ ತುಂಬ ಸಂತೋಷವಾಯಿತು. 5ನೇಯದು ಶ್ರಮಿಸು. ಜೀವನದಲ್ಲಿ ಯಶಸ್ಸು ಪಡೆಯಲು ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿರಿ. 1.
ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಜೀವನದಲ್ಲಿ ಬಂದುದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎಂಬುದಾಗಿ ಸುಧಾಮ ಹೇಳುತ್ತಾನೆ. ಎರಡನೆಯ ಪ್ರಶ್ನೆ, ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಸುಧಾಮನ ಮಕ್ಕಳಿಗೋಸ್ಕರ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ, ಅಥವಾ ಸುಧಾಮನ ಹಸಿದಿರುವ ಮಕ್ಕಳಿಗೋಸ್ಕರ. ಸುಧಾಮನ ಹಸಿದಿರುವ ಮಕ್ಕಳಿಗೋಸ್ಕರ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ. ಹೀಗೂ ಬರಿಬಹುದು ನೀವು. ಮೂರನೆಯ ಪ್ರಶ್ನೆ, ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಶ್ರೀಕೃಷ್ಣನು ಸುಧಾಮನನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಬಂದಾಗ ಸುಧಾಮನ ಕಣ್ಣಲ್ಲಿ ಸಂತೋಷದಿಂದ ನೀರು ಅಂದರೆ ಆನಂದ ಬಾಷ್ಪ ಬಂತು. ನಂತರ ನಾಲ್ಕನೆಯ ಪ್ರಶ್ನೆ, ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಮನೆಗೆ ಮರಳಿದ ಸುಧಾಮನು ತನ್ನ ಮನೆಯ ಜಾಗದಲ್ಲಿ ದೊಡ್ಡ ಅರಮನೆ ಇದ್ದದ್ದನ್ನು, ಹೆಂಡತಿ ಮಕ್ಕಳು ರೇಷ್ಮೆ ವಸ್ತ್ರ ಧರಿಸಿ ಮೈಮೇಲೆ ಚಿನ್ನದ ಒಡವೆಗಳನ್ನು ಧರಿಸಿದ್ದನ್ನು ಕಂಡನು. ಸರಿನಾ? ನೆಕ್ಸ್ಟ್ ಐದನೆಯ ಪ್ರಶ್ನೆ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ, ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀ ಕೃಷ್ಣ. ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ? ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಅತ್ಯಂತ ಪ್ರೀತಿಯಿಂದ ಮೆಲುಕು ಹಾಕಿದರು. ಗುರುಕುಲದಲ್ಲಿ ತಾವಿಬ್ಬರು ಜೊತೆಯಾಗಿ ಒಟ್ಟಿಗೆ ಊಟ ಮಾಡುತ್ತಿದ್ದದ್ದು, ಕಟ್ಟಿಗೆ ತರಲು ಹೋಗುತ್ತಿದ್ದದ್ದು, ಗುರುಮಾತೆ ಕೊಟ್ಟಿದ್ದ ಹುರಿದ ಕಡಲೆಯನ್ನು ಸುಧಾಮನಿಂದ ಕಸಿದುಕೊಂಡು ತಿಂದದ್ದು ಎಲ್ಲವನ್ನೂ ನೆನಪಿಸಿಕೊಂಡರು. ಎರಡನೆಯ ಪ್ರಶ್ನೆ, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ. ಶ್ರೀಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ಸುಧಾಮನ ಹೆಂಡತಿ ಈ ರೀತಿ ವಿವರಿಸಿದಳು. ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕಚಕಾಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದಳು. ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? 1. ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಯಾರು ಯಾರಿಗೆ ಹೇಳಿದರು ಈ ಮಾತನ್ನು? ಈ ಮಾತನ್ನು ಸುಧಾಮನು ತನ್ನ ಪತ್ನಿಗೆ ಹೇಳುತ್ತಾನೆ. ಯಾವಾಗ? ಸುಧಾಮನ ಪತ್ನಿ, ದ್ವಾರಕೆಯ ರಾಜನಾದ ಶ್ರೀಕೃಷ್ಣ ನಿಮ್ಮ ಬಾಲ್ಯದ ಗೆಳೆಯನಲ್ಲವೇ? ಅವರ ಬಳಿ ಹೋಗಿ ಸಹಾಯ ಕೇಳಿ ಎಂದಾಗ ಸುಧಾಮನ ಕೃಷ್ಣನ ಸ್ನೇಹ ಗುಣವನ್ನು ನೆನೆದು ಈ ಮಾತನ್ನು ಹೇಳುತ್ತಾನೆ. 2. ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಈ ಮಾತನ್ನ ಯಾರು ಯಾರಿಗೆ ಹೇಳ್ತಾರೆ? ಈ ಮಾತನ್ನು ಸುಧಾಮನ ಪತ್ನಿ ತನ್ನ ಪತಿಯಾದ ಸುಧಾಮನಿಗೆ ಹೇಳುತ್ತಾಳೆ. ಯಾವಾಗ? ಬಡತನದ ಕಾರಣ ಮಕ್ಕಳು ಹಸಿವಿನಿಂದ ಅಳುತ್ತಿರುವಾಗ ಸಹಾಯ ಕೇಳಲು ಹಿಂಜರಿಯುತ್ತಿದ್ದ ಸುಧಾಮನಿಗೆ ಮನವರಿಕೆ ಮಾಡಿಕೊಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾಳೆ. 3. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಈ ಮಾತನ್ನು ಶ್ರೀಕೃಷ್ಣನು ಸುಧಾಮನಿಗೆ ಹೇಳುತ್ತಾನೆ. ಶ್ರೀಕೃಷ್ಣ ಸುಧಾಮನಿಗೆ ಹೇಳ್ತಾನೆ. ಯಾವಾಗ?
ದ್ವಾರಕೆಗೆ ಬಂದ ಸುಧಾಮನನ್ನು ಸಿಂಹಾಸನದ ಮೇಲೆ ಕೂರಿಸಿ ಸತ್ಕರಿಸಿದ ನಂತರ ಇಬ್ಬರು ಒಟ್ಟಿಗೆ ಕುಳಿತು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಾಗ ಕೃಷ್ಣನು ಈ ಮಾತನ್ನ ಆಡುತ್ತಾನೆ. 4. ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಈ ಮಾತನ್ನು ಸುಧಾಮನ ಪತ್ನಿ ತನ್ನ ಪತಿಯಾದ ಸುಧಾಮನಿಗೆ ಹೇಳುತ್ತಾಳೆ. ಯಾವಾಗ ಸುಧಾಮನು ದ್ವಾರಕೆಯಿಂದ ಹಿಂದಿರುಗಿ ಬಂದಾಗ ಅರಮನೆಯಿಂದ ರೇಷ್ಮೆ ಸೀರೆಯುಟ್ಟು ಒಡವೆ ಧರಿಸಿ ಹೊರಬಂದ ಪತ್ನಿಯು ಸುಧಾಮನಿಗೆ ಆಶ್ಚರ್ಯವಾಗಿದ್ದನ್ನು ಕಂಡು ಕೃಷ್ಣನು ನಮಗಾಗಿ ಎಲ್ಲವನ್ನೂ ನೀಡಿದ್ದಾನೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಇದಿಷ್ಟು ಕೃಷ್ಣ ಸುಧಾಮ ನಾಟಕದ ಪ್ರಶ್ನೋತ್ತರಗಳು. ಧನ್ಯವಾದಗಳು.